ಕಕ್ಕರಗೊಳ್ಳದ ಗೌಡ್ರ ಕುಟುಂಬದಿಂದ ಬಂದು ರಾಜಕೀಯ ಗರ್ಭಗುಡಿ ಅಂತಿರುವ ಈ ಶಾಮನೂರ್ ಮನೆ ಸೊಸೆಯಾಗಿ ಹೊಂದ್ಕೊಳ್ಳೋದು ಹೇಗಿತ್ತು? ಅದು ಈಸಿ ಇತ್ತಾ ಅಥವಾ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಹೇಗಿತ್ತು? ಆಮೇಲೆ ಹೌ ವಾಸ್ ದ ಲೈಫ್ ಆಸ್ ದ ಡಾಟರ್ ಇನ್ ಲಾ ಆಫ್ ದಿಸ್ ಬಿಗ್ ಹೌಸ್? Now this question takes me back to my childhood. ಸಣ್ಣವಳಿದ್ದಾಗ ಕಕ್ಕರಗೊಳಗೆ ಬಂದರೆ ಗೌಡ್ರ ಫ್ಯಾಮಿಲಿಯಲ್ಲಿ ಅಜ್ಜ ದೊಡ್ಡಪ್ಪಜ್ಜಿ ಪಂಚಾಯಿತಿ ಮಾಡೋದು. ಸೊ ಅದೇ ನೆನಪಿದೆ. ಸೊ ಯಾವಾಗ ನೋಡಿದ್ರು ಕಟ್ಟೆ ಮೇಲೆ ಜನರಿರೋರು, ಏನಾದರೂ ಊರಿನ ಸಮಸ್ಯೆ ತಗೊಂಡು ಅಲ್ಲಿ ಬರಬೇಕು ಅಂತ ನಮಗೆ ಒಳಗೆ ಹೋಗೋದೇ ಒಂದು ಕಷ್ಟ ಇರ್ತಿತ್ತು. ಸೊ ದಟ್ ಈಸ್ ವಾಟ್ ಯೂಸ್ ಟು ಹ್ಯಾಪನ್ ಇನ್ ಕಕ್ಕರಗೊಳ್ಳ. ಸೊ ನಮ್ಮ ಸಮ್ಮರ್ ವೆಕೇಷನ್ನು ವಿಂಟರ್ ವೆಕೇಷನ್ ಹೋದಾಗೆಲ್ಲ ಆ ಪಂಚಾಯಿತಿ ಒಂದೊಂದ್ಸಲ ಮಾಡುವಾಗ ಕೆಲವರು ಅಳೋದಂತೆ. ಸೊ ಅದನ್ನೆಲ್ಲ ಕುತ್ಕೊಂಡು ನೋಡಿ ಸ್ವಲ್ಪ ನೋಡ್ತಾ ಇದ್ವಿ, ಇದೇನು ವಾತಾವರಣ, ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅನ್ನೋ ಹಾಗೆ. ದೆನ್ ಕಮಿಂಗ್ ಬ್ಯಾಕ್ ಟು ಶಾಮನೂರ್ ಫ್ಯಾಮಿಲಿ, ಈಗ 1998 I got married and it's been 25 years now. And ನಾನು ಮದುವೆ ಆಗಿದ್ದ ವರ್ಷನೇ ಅಪ್ಪಾಜಿಯವರು MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು. ಆ್ಯಂಡ್ ಸೊ MLA ಪೋಸ್ಟಿಗೆ ಬೈ ಎಲೆಕ್ಷನ್ ಆಯಿತು. ಹಿ ವನ್ ದ MP ಎಲೆಕ್ಷನ್ ಅಪ್ಪಾಜಿಯವರು. ಆ್ಯಂಡ್ ದೆನ್ ಮಲ್ಲಿಕಾರ್ಜುನ್ ಅದೇ MLA ಪೋಸ್ಟಿಗೆ ಹಿ ಕಂಟೆಸ್ಟೆಡ್ ಆ್ಯಂಡ್ ಹಿ ಟು ಒನ್. ಸೊ ಅಲಾಂಗ್ ವಿತ್ ಮಲ್ಲಿಕಾರ್ಜುನ್ಸ್ ಪೊಲಿಟಿಕಲ್ ಕರಿಯರ್, ನಂದು ಕ್ಯಾನ್ವಸಿಂಗ್ ಅಂತೆ ಗ್ರಾಮೀಣ ಭಾಗದಲ್ಲಿ ಹೋಗಿ ಜನರನ್ನ ಮೀಟ್ ಮಾಡೋದಾಯಿತು. ಆಮೇಲೆ ಪಾರ್ಟಿ ವರ್ಕರ್ಸ್ ಜೊತೆ ಹೋಗಿ ಕ್ಯಾನ್ವಸಿಂಗ್ ಮಾಡೋದು. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ 25 ಇಯರ್ಸಿಂದ ನಡೀತಾ ಇದೆ. ರಾಜಕೀಯ ಪ್ರಭಾವಿ ನಾಯಕರಾಗಿ ನಾವು ನೋಡುವಂಥ ಶ್ರೀಯುತ ಶಾಮನೂರ್ ಶಿವಶಂಕರಪ್ಪ ಅವರು ಮನೆಯಲ್ಲಿ ಹೇಗಿರ್ತಾರೆ? ನೀವು ಕಂಡ ಅಪ್ಪಾಜಿ ಇಷ್ಟು ವರ್ಷ 25 ವರ್ಷದ ಅವರ ಬಾಂಧವ್ಯದಿಂದ ನೀವು ಕಂಡಂಥ ಮನೆಯಲ್ಲಿರುವ ಅಪ್ಪಾಜಿ ಹೇಗೆ, ಜನನಾಯಕನಾಗಿ ಆಗಿರುವ ಅಪ್ಪಾಜಿ, ಮನೆಯಲ್ಲಿರುವ ಅಪ್ಪಾಜಿ ಹೇಗೆ ಡಿಫ್ರೆಂಟ್ ಇದ್ದಾರೆ? ಅದಲ್ಲದೆ ಇಷ್ಟು ವರ್ಷದ ಬಾಂಧವ್ಯದಲ್ಲಿ ಒಂದೆರಡು ಸನ್ನಿವೇಶ ನಿಮ್ಗೆ ತುಂಬಾ ಮನ ಮುಟ್ಟಿರತ್ತೆ, ಬಾ ಅಪ್ಪಾಜಿ ಹೇಗಿದ್ದಾರಲ್ಲ ಜನನಾಯಕ ಆಗಿ ಅಂತ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ನೀವು ಹೇಳೋದಾದ್ರೆ? ಅಪ್ಪಾಜಿ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ದಿನನೇ ಆಗ್ಬಿಡುತ್ತೆ. ಆಮೇಲೆ ಸನ್ನಿವೇಶಗಳು ಬಹಳಷ್ಟಿದೆ. ಈಗ ನಾನು ಫಸ್ಟ್ ಮದುವೆ ಆದಾಗ ಅಪ್ಪಾಜಿ ಅತ್ತೆಯಿಂದ ಸಾಕಷ್ಟು ಕಲ್ತ್ವಿ. ಜೊತೆಗೆ ಎಲ್ಲರೂ ಜೊತೆಗಿದ್ವಿ ಆಸ್ ಎ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಕೋ ಸಿಸ್ಟರ್ಸು, ಅತ್ತೆ ಮಾವ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೊತೆಗಿದ್ದಿದ್ದು. ಸೊ ಅತ್ತೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಶಿ ಯೂಸ್ ಟು ನೆವರ್ ಡೆಲಿಗೇಟ್ ಎನಿ ಡ್ಯೂಟೀಸ್. ಅವ್ರು ಮಾಡೋದು ನೋಡೇ ನಾವು ಕಲ್ತ್ವಿ. ಆಮೇಲೆ ಅಷ್ಟೇ ಪ್ರೀತಿ ಎಲ್ಲ ಮಕ್ಕಳ ಬಗ್ಗೆ, ಸೊಸೆಯದ್ರ ಬಗ್ಗೆ ಕಾಳಜಿ, ಬಹಳನೇ ಕಾಳಜಿ. ಆ್ಯಂಡ್ ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ದೈವ ಭಕ್ತಿ ಭಾಳ ಇದೆ. ಸೊ ದಿನ ಅವ್ರ ಪೂಜೆ ಆಗಬೇಕು ಟೈಮಿಗೆ ಸರಿಯಾಗಿ. ಯಾವುದೇ ಬ್ಯಾಂಗ್ಳೂರಿಂದ ದಾವಣಗೆರೆಗೆ ಬಂದರೆ ಫಸ್ಟ್ ಬಕ್ಕಪ್ಪನ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅವರು. ಅದು ಫೀವರ್ ಇದ್ರೂ ಸತ ಮಿಸ್ ಮಾಡಂಗಿಲ್ಲ. ಸೋಮವಾರ ಬಕ್ಕಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕು, ಗುರುವಾರ ಸಾಯಿ ಮಂದಿರಕ್ಕೆ ಹೋಗ್ಬೇಕು, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇದೊಂದು ಡಿಸಿಪ್ಲಿನ್ ಇಟ್ಕೊಂಡಿದ್ದಾರೆ ಅವರು ಪೂಜೆ ಬಗ್ಗೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ನಮ್ಮ ಮನೆ ದೇವರಾದ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಎಲ್ಲ ತೇರ್ಗಳು ಹಬ್ಬಗಳು ಬಹಳನೇ ಚೆನ್ನಾಗಿ ಮಾಡ್ತೀವಿ ಆಸ್ ಅ ಫ್ಯಾಮಿಲಿ. ವಿ ರಿಯಲಿ ಎಂಜಾಯ್ ಸೆಲೆಬ್ರೇಟಿಂಗ್ ಆಲ್ ದ ಫೆಸ್ಟಿವಲ್ಸ್. ಆ್ಯಂಡ್ ಅವರಲ್ಲಿ ಸಾಕಷ್ಟು ಕಲ್ತಿದ್ದು ನಾನು ಭಾಳ ಇದೆ. ಬಿಕಾಸ್ ಹಿ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಫುಡ್. ಒಂದು ಸ್ವೀಟು, ಹಳೆ ಅಡುಗೆ ಅಂದರೆ ಭಾಳ ಇಷ್ಟ ಅವ್ರಿಗೆ. ಆ್ಯಂಡ್ ಅವರಿಗೆ ನನಗೆ ಹೊರಗಡೆ ಹೋದಾಗ ಹೇಳ್ತಾರೆ ಹೀಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್. ಎಷ್ಟೋ ಸಲ ನಾನೀಗ ಜನನ್ ಮೀಟ್ ಮಾಡಿದಾಗ ಅವ್ರು ಹೇಳೋದು, ಹಿಂಗೆ ಅಪ್ಪಾಜಿ ಹತ್ರ ಹೋಗಿದ್ವಿ, ಒಂದು ಜಾಗ ಕೇಳಿದ್ವಿ ಅಥವಾ ದೇವಸ್ಥಾನಕ್ಕೆ ಏನೋ ಕೇಳಿದ್ವಿ ಅಂತ ಹೇಳ್ತಾರೆ. ಕೇಳಿ ಹೋಗ್ತಾರೆ, ಆಯ್ತು ಅಂತ ಹೇಳಿರ್ತಾರೆ ಅಪ್ಪಾಜಿ. ದೆನ್ ಆಫ್ಟರ್ ದಟ್ ಏನಾಗುತ್ತೆ, 1 ತಿಂಗಳು 15 ದಿನ ಬಿಟ್ಟು ಮತ್ತೆ ಫೋನ್ ಮಾಡಿಸ್ತಾರೆ, ಬಂದ್ ಹೋಗಿದ್ಯಲ್ಲ ಮತ್ ವಾಪಸ್ ಕೇಳಕ್ ಬಂದಿಲ್ಲಲ್ಲ ನೀನು ಅಂತ. ಸೊ ಅದಕ್ಕೆ ದೇ ಆರ್ ಎಸ್ಟಾನಿಶ್ಡ್. ನಾವು ಕೇಳಿರೋರು ಬಟ್ ಕೊಡೋರು ನೆನ್ಪಿಟ್ಕೊಂಡು ಅದನ್ನ ಕೊಡ್ತಾರಲ್ಲ ಅಂತ. ಸೊ ಐ ರಿಯಲಿ ಫೀಲ್ ಈಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್. ಯಾರಿಗೆ ಏನಾದ್ರು ನಾನು ಮಾಡ್ತೀನಿ ಅಂದ್ರೆ ಅದನ್ನ ಹಿಲ್ ಕೀಪ್ ಹಿಸ್ ವರ್ಡ್. ಅಂಡ್ ಇದ್ರ ಬಗ್ಗೆ ಒಂದು ರೀಸೆಂಟ್ಲಿ ಐ ಗಾಟ್ ಟು ನೋ ಒನ್ ಇನ್ಸಿಡೆಂಟ್ wherein it's quite emotional, but this is something which really touched me and which brings a shiver in my idu. And the incident is wherein ಒಂದು ಚೌಟ್ರಿಗೆ ಹೋಗಿದ್ವಿ. ಆ ಚೌಟ್ರಿನಲ್ಲಿ ಅಪ್ಪಾಜಿ ಆಮೇಲೆ ಅತ್ತೆದು ಫೋಟೋ ಹಾಕಿದ್ದಾರೆ. ಆಮೇಲೆ ಅಲ್ಲಿ ಕಾರ್ಪೊರೇಟರು ಈ ಕತೆ ಹೇಳಿದ್ರು. wherein ಒಂದ್ಸಲ there was a
mother who wanted her child to be operated. Okay. ಸೊ ಅದಕ್ಕೋಸ್ಕರ ಬಂದು ಅಲ್ಲಿ ಕಾರ್ಪೊರೇಟರ್ನ ದುಡ್ಡು ಕೇಳಿದ್ರು. ಹ್ಮ್ ಸೊ ಕಾರ್ಪೊರೇಟರ್ಸ್ ಜನ ಎಲ್ಲ ಸೇರ್ಕೊಂಡು ಸುಮಾರು 10,000 ಅಮೌಂಟ್ ಕಲೆಕ್ಟ್ ಮಾಡಿ ಕೊಟ್ರಂತೆ. ಹ್ಮ್ ಬಟ್ ತಾಯಿ ಹೇಳಿದ್ದು ನನಗ್ ಗಂಡ ಇಲ್ಲ, ಈ ಮಗು ಒಂದೇ ಆಸರೆ ಇರೋದು ನನಗೆ, ಹ್ಮ್ ಸೊ ಆದ್ರಿಂದ ಜೀವ ಉಳಿಸಿ, ನನಗೆ ಜೀವ ಉಳಿಸ್ಕೊಡಿ ಅಂತ. ದೆನ್ ನಮ್ಮಿಂದ ಇಷ್ಟೇ ಆಗುತ್ತೆ ಅಮ್ಮ, ತಗೊಂಡು ಹೋಗಿ ಅಂತ ಅಲ್ಲಿ ಭಾಗದ ಜನ ಹೇಳಿದ್ದಾರೆ. ದೆನ್ ಅಪ್ಪಾಜಿ ಹತ್ರ ನೆಕ್ಸ್ಟ್ ಡೇ ಅಪ್ಪಾಜಿ ಬಂದಿದ್ದಾರೆ, ಅಲ್ಲಿ ಫಂಕ್ಷನ್ ಇದೆ ಅಂತ. ಸೊ ಅವ್ರನ್ನ ಹೋಗಿ ಕೇಳ್ಬೋದಾ ನಾನು ಅಂತ ಶಿ ಸ್ಟೇಸ್ ಇನ್ ದಟ್ ಲೊಕ್ಯಾಲಿಟಿ ಓನ್ಲಿ. ಸೊ ಆಯಿತು ಅಂತ ಹೇಳಿ ಹೋಗಿದ್ದಾರೆ. ದೆನ್ ಅಪ್ಪಾಜಿ ಆಯಿತು ಮಾಡ್ತೀನಿ ಅಂತ ಹೇಳಿದ್ದಾರೆ. ದೆನ್ ಆಫ್ಟರ್ವರ್ಡ್ಸ್ ಅದಾಗಿ 1 ದಿನ 2 ದಿನ ಆಯಿತು. ಆಮೇಲೆ ನಮ್ಮ ಅತ್ತೆಯವರು ಆರಾಮಿರಲಿಲ್ಲ, ಅವ್ರು ತೀರ್ಕೊಂಡ್ರು. ಅವ್ರದ್ದೆಲ್ಲ ಅಂತ್ಯಕ್ರಿಯೆ ಎಲ್ಲ ಮಾಡಿಕೊಂಡು ಬಂದ್ವಿ. ಸಂಜೆ 7:15ಗೆ ಕಾರ್ಪೊರೇಟರಿಗೆ ಫೋನ್ ಮಾಡಿದ್ದಾರೆ ಅಪ್ಪಾಜಿ. ಫೋನ್ ಮಾಡಿ ಹಿಂಗೆ ಬಾಯ್ಲಿ ಅಂದಿದ್ದಾರೆ. ಅವನು ಏನೋ ಕೆಲಸ ಇರಬೇಕು, ಕರಿತಾ ಇದ್ದಾರೆ ಅಪ್ಪಾಜಿಯವರು ಅಂತ ಬಂದಿದ್ದಾರೆ ಅವರು. ಸೊ ಬಂದಾಗ ಅಪ್ಪಾಜಿ ತಾಯಿ ಆಪ್ರೇಷನಿಗೆ ದುಡ್ಡು ಬೇಕು ಅಂತ ಕೇಳಿದ್ರಲ್ಲ, ನಾಳೆ ಬಂದು ಬೆಳಿಗ್ಗೆ ಇಸ್ಕೊಂಡು ಹೋಗು ಅಂತ ಹೇಳಿದರು. ಸೊ ದ್ಯಾಟ್ ವಾಸ್ ಲೈಕ್ ಇನ್ ಯರ್ ಮೋಸ್ಟ್ ಸ್ಯಾಡೆಸ್ಟ್ ಮೂಮೆಂಟ್. ಆ್ಯಂಡ್ even when I talk now, I get very emotional because that is how husband and wife bonding is, wherein in that loss also you think of somebody else's pain. So that really touched me. ಅವರ ಒಂದು ಮಾನವೀಯತೆ, ಎಲ್ಲರ ದುಃಖನೂ ಅಷ್ಟೇ ಸಮಾನವಾಗಿದೆ, ನನ್ನ ದುಃಖ ಜಾಸ್ತಿ ಇನ್ನೊಬ್ರ ದುಃಖ ಕಮ್ಮಿ ಅನ್ನೋದು ಎಂದೂ ಅವರಲ್ಲಿಲ್ಲ. ಸೊ ದಿಸ್ ಇಸ್ ಒನ್ ಇನ್ಸಿಡೆಂಟ್, ಇಟ್ಸ್ ವೆರಿ ಕ್ಲೋಸ್ ಟು ಮೀ. ಐ ಥಿಂಕ್ ಈ ಒಂದು ಸನ್ನಿವೇಶ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು ಮ್ಯಾಮ್. ಯಾಕಂದ್ರೆ ನೀವು ಹೇಳ್ದ ಹಾಗೆ ಮನೆಯಲ್ಲಿ ಎಷ್ಟೊಂದು ದುಃಖ ತಪ್ತ ಸನ್ನಿವೇಶ ಇರುವಾಗ ಅವರು ನಡೆದಂತ ರೀತಿ, ಅವರು ಸ್ಪಂದಿಸಿದಂತ ರೀತಿ, ಐ ಥಿಂಕ್ ನೀವು ಹೇಳ್ದಾಗೆ ಮ್ಯಾನ್ ಆಫ್ ಹಿಸ್ ವರ್ಡ್ಸ್, ಕರೆಕ್ಟ್. ನುಡಿದಂತೆ ನಡೆಯುವ ರಾಜಕಾರಣಿ ಶಾಮನೂರ್ ಶಿವಶಂಕರಪ್ಪ ಅಂದ್ರೆ ನಿಜಕ್ಕೂ ಅದು ಅತಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಯುವ ನಾಯಕ ಆಗಿ, ಜನನಾಯಕ ಆಗಿ ದಾವಣಗೆರೆ ಜನ ಎಲ್ಲ ನೋಡಿದ್ದಾರೆ. ಮನೆಯಲ್ಲಿ ಅವರೊಬ್ಬ ಮಗ ಆಗಿ, ತಂದೆ ಆಗಿ, ನಿಮ್ಮ ಪತಿಯಾಗಿ ಹೇಗೆ ಅಂತ 1-2 ಮಾತಲ್ಲಿ ಹೇಳೋದಾದ್ರೆ? This is like too much of dissection I have to do. Firstly, I'll tell about ಮಗನಾಗಿ. ಸೊ ಅವ್ರು ಎಲ್ಲರಿಗಿಂತ ಅಪ್ಪಾಜಿ ಅವರಿಗೆ 7 ಜನ ಮಕ್ಕಳು. ಅದರಲ್ಲಿ 4 ಜನ ಹೆಣ್ಮಕ್ಳು, 3 ಜನ ಬ್ರದರ್ಸ್ ಇದ್ದಾರೆ. ಆ್ಯಂಡ್ ಮಲ್ಲಿಕಾರ್ಜುನ್ ಅವರೇ ಕೊನೆಯವರು. So definitely he was the most pampered, most mischievous kid in the family. And I think whatever values he has, which people really appreciate, ದೊಡ್ಡೋರು ಹಿರಿಯರೆಲ್ಲ ಸಾಕಷ್ಟು ಅತ್ತೆ ಮಾವಿಂದ he has imbibed it. And as ಈಗ ಅಪ್ಪಾಜಿ ಆ್ಯಂಡ್ ಮಲ್ಲಿಕಾರ್ಜುನ್ ಅವರು ಯಾವ ಮಟ್ಟಿಗಿದ್ದಾರೆ ಅಂದರೆ, ಅಪ್ಪಾಜಿ ಈಗ 92 years, ಮಲ್ಲಿಕಾರ್ಜುನ್ ಅವರಿಗೆ 55 years. ಈಗಲೂ ಕೂಡ ಅಪ್ಪಾಜಿ 4 ಗಂಟೆ 5 ಗಂಟೆಗೆ ಊಟ ಮಾಡುವಾಗ ಮೇಲೆ ಕಣ್ಣ ಆಲಿಸ್ತಾರೆ, ಎಲ್ಲಿ ನನ್ನ ಮಗ ಓಡಾಡ್ತಾ ಇದ್ದಾನೋ, ಮತ್ತು ಕೇಳ್ತಾರೆ ಮಲ್ಲು ಎಲ್ಲಿ ಅಂತ, ಊಟ ಮಾಡಿದಾನ. ಸೊ ಈವನ್ ಅಟ್ ದಿಸ್ ಏಜ್ ಹಿ ಸ್ಟಿಲ್ cares for his son, whether he's had his lunch, dinner, ಎಲ್ಲಿದ್ದಾರೆ ಅಂತ ಅಷ್ಟೇ ಇದ್ರಲ್ಲಿ ಕೇಳ್ತಾರೆ. ದಟ್ ಈಸ್ ಹೌ ದೇ ಆರ್. ಆ್ಯಂಡ್ ಮಲ್ಲಿಕಾರ್ಜುನ್ ಯಾವ ಥರ ಇದ್ದಾರೆ ಅಂದರೆ, ಈಗ ನಮ್ಮ ರೂಮ್ ಮೇಲ್ಗಡೆನೆ ಬರುತ್ತೆ, ಅಪ್ಪಾಜಿದ ಕೆಳಗಡೆ. ಆಮೇಲೆ ಏನಾದರೂ ಇದು ಸರ್ವೆಂಟ್ಸ್ ಕ್ಲೀನ್ ಮಾಡುವಾಗ, ಗಾರ್ಡನ್ ಮೇಂಟೈನ್ ಮಾಡುವಾಗ ಶಬ್ದ ಆದರೆ, ಸೊ ಅಪ್ಪಾಜಿ ಮಲಗಿದ್ದಾರೆ, ಫೋನ್ ಮಾಡಿ ಹೇಳು ಶಬ್ದ ಮಾಡಬೇಡ ಆಮೇಲೆ ಬರೋಕ್ಕೆ. ಅದೇ 3 ನಾಯಿಗಳಿದಾವೆ ನಮಗೆ. ಸೊ ಅದು ಕೂಡ ಬೊಗಳಿದ್ರೆ ಹೊರಗಡೆ ಕಟ್ಟಕ್ಕೆ ಹೇಳು, ಅಪ್ಪಾಜಿ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ಸಿಂಪಲ್ ಥಿಂಗ್ಸ್ ಲೈಕ್ ದಿಸ್. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಆ್ಯಂಡ್ ಈಸ್ ಅ ವೆರಿ ಇದು ಅಪ್ಪಾಜಿ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ he will not be quiet. When it comes to his family, his father, he's very protective about that. As a father? As a father. No, I'll tell about her husband. And then I'll talk about father. Yeah. Now, as a husband, he's a good listener. This is what my children say. Listener in the sense, if I have to narrate something, ಅರ್ಧ ಗಂಟೆ ನಾನು ಮಾತಾಡಿದ್ರು ಕುತ್ಕೊಂಡು ಕೇಳ್ತಾರೆ. ನನ್ನ ಮಕ್ಕಳು ಅದನ್ನು ಕೇಳಲ್ಲ.
ಸೊ ಅದಕ್ಕೆ ಡ್ಯಾಡಿ ಯು ಆರ್ ರಿಯಲಿ ಗ್ರೇಟ್, ಯು ಹ್ಯಾವ್ ಸೋ ಮಚ್ ಪೇಷನ್ಸ್, ಯು ಕ್ಯಾನ್ ಲಿಸನ್ ಟು ಮಮ್ಮಿ ಅಂತ. ಸೊ ಈಸ್ ಅ ವೆರಿ ಗುಡ್ ಲಿಸ್ನರ್. ಹಂಗಂದ್ರೆ ನಾನು ಹೇಳಿದ್ದೆಲ್ಲ ಅವ್ರು ಕೇಳ್ತಾರೆ ಅಂತ ಅಲ್ಲ, ಬಟ್ ನಾನು ಏನು ಡಿಸ್ಕಸ್ ಮಾಡಬೇಕು ಅದನ್ನು ಪೂರ್ತಿ ಕೇಳ್ತಾರೆ. ಆ್ಯಂಡ್ ದೆನ್ ಸ್ಮಾಲ್ ಇನ್ಸಿಡೆಂಟ್ಸ್ ಲೈಕ್ ಈಗ ಎಲ್ಲಾದರೂ ಶಾಪಿಂಗ್ ಹೋದರೆ, ಈಗ ಸಪೋಸ್ ಒನ್ ಪ್ಲೇಸ್ ಇನ್ ದ ಸ್ಪೆಷಾಲಿಟಿ ಗ್ಲಾಸ್ ಬ್ಯಾಂಗಲ್ಸ್ ಏನೋ ಇರುತ್ತೆ. ಸೊ ಐ ಜಸ್ಟ್ ಟೆಲ್ ಹಿಮ್ ಗ್ಲಾಸ್ ಬ್ಯಾಂಗಲ್ಸ್ ತೊಗೊಂಬನ್ನಿ ಅಂತ. ಸೊ ಹಿಲ್ ಗೆಟ್ ದಟ್ entire range of all colors and everything. So that is how his affection is. And many of the things which I have learned, the values along with my parents, I've learned even from Mallikarjun, be it his honesty, his love for his family members and respect for elders. And coming to now father, he's a totally family man. ಈಗ ಅವರು ಎಷ್ಟೇ ವರ್ಕಹಾಲಿಕ್ ಇದ್ದಾರೆ ಅಷ್ಟೇ, ವೆನ್ ಹಿ ವಾಂಟ್ಸ್ ಟು ವರ್ಕ್ ಹಿಲ್ ರಿಯಲಿ ಕಂಪ್ಲೀಟ್ ದ ಟಾಸ್ಕ್, ಆಮೇಲೆ ರೆಸ್ಟ್ ತೊಗೊತಾರೆ. ಇಟ್ ಕ್ಯಾನ್ ಬಿ 2 nights ಆಲ್ಸೋ. ಈಗ ಒಂದು ಇಂಡಸ್ಟ್ರಿನಲ್ಲಿ ಏನಾದರೂ ಪ್ಲಾಂಟ್ ಸೆಟಪ್ ಮಾಡಬೇಕು ಅಂದರೆ ಅಲ್ಲಿ there are incidents wherein for 2 nights he wouldn't have slept. He is on his feet till the project is completed. So ಅದೇ ರೀತಿ if he wants to relax with his family, he loves animals. So petsನ ಕರ್ಕೊಂಬಂದು ಮಕ್ಕಳ ಜೊತೆ ಕುತ್ಕೊಂಡು for 3 hours 4 hours he'll relax. So he can balance both work and pleasure, which I can never do.